ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ. ಹರೀಶ್. ಕಳೆದ 25 ವರ್ಷಗಳ ಹಿಂದೆ ಗಾಯತ್ರಿ ಪತ್ತಿನ ಸಹಕಾರ ಸಂಘವು ಅಸ್ತಿತ್ವಕ್ಕೆ ಬಂದಿತ್ತು. ಅಂದಿನಿಂದ ಪ್ರತಿ ವರ್ಷವೂ ಪ್ರಗತಿ ಪಥದಲ್ಲಿ ಸಾಗುತ್ತಾ ಬಂದಿದೆ. ಇದೇ 22ರಂದು ರಜತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂಭ್ರಮದ ಹಿಂದೆ ಮಾಜಿ ಅಧ್ಯಕ್ಷರುಗಳು ಹಾಗೂ ನಿರ್ದೇಶಕರುಗಳ ಮತ್ತು ಸಂಘದ ಸದಸ್ಯರ ಸಹಕಾರ ಅಡಗಿದೆ ಎಂದರು. ಷೇರುದಾರರಿಗೆ ಶೇಕಡ 25 ಲಾಭಾಂಶವನ್ನು ಕೊಡಲು ನಿರ್ಧರಿಸಲಾಗಿದೆ. ಮಾಜಿ ಅಧ್ಯಕ್ಷರುಗಳಾದ ಟಿ.ಆರ್. ನಾಗರಾಜ್, ಕೆ.ಎನ್. ದತ್ತಾತ್ರಿ, ದಿವಂಗತ ಟಿ.ಆರ್. ದಿವಾಕರ್, ರಾಮ್ ಪ್ರಸನ್ನ ಕುಮಾರ್ ಹಾಗೂ ಆ ಸಮಯದ ಮಾಜಿ ನಿರ್ದೇಶಕರುಗಳ ಕೊಡುಗೆ ಅಪಾರ ಎಂದರು. ನಿರ್ದೇಶಕ ಮುರಳಿ, ಸದಸ್ಯರ ಆರ್ಥಿಕ ಸುಧಾರಣೆಗೆ ಸಂಘವು ಸದಸ್ಯರುಗಳ ಮಕ್ಕಳಿಗೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಸ್ಪಂದಿಸುತ್ತಾ ಬಂದಿದೆ ಎಂದರು. ಕಾರ್ಯದರ್ಶಿ ಮಂಜುನಾಥ್, ಆಡಳಿತ ಮಂಡಳಿ ಸಹಕಾರದಿಂದಾಗಿ ಸಂಘವು ಯಶಸ್ವಿ ಪಥದಲ್ಲಿ ಸಾಗುತ್ತಿದೆ. ಇಲಾಖೆಯ ಅಧಿಕಾರಿಗಳು ಮಾರ್ಗದರ್ಶನ ಹಾಗೂ ಸದಸ್ಯರ ಸಹಕಾರ ಕಾರಣವಾಗಿದೆ ಎಂದು ತಿಳಿಸಿದರು. ನ್ಯೂಸ್ ಬ್ಯೂರೋ, ಎಚ್.ಡಿ. ಸೀತಾರಾಮು, ಪತ್ರಕರ್ತರು. ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನೀವು 3 ಬಾರಿ ಆಯ್ಕೆ ಆಗಿದ್ದೀರಾ ಅವಿರೋಧವಾಗಿ. ಈಗ ಪ್ರಸ್ತುತ ನೀವೇ ಅಧ್ಯಕ್ಷರಾಗಿದ್ದೀರಿ. ಈ ಸಂಘದ ನಡೆದು ಬಂದ ದಾರಿ ಬಗ್ಗೆ ಕೆಲವು ಮಾಹಿತಿಯನ್ನು ನೀವು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾವು ನಿಮ್ಮನ್ನು ಇದು ಮಾಡ್ತಾಯಿದ್ದೀವಿ. ಸಾಧನೆ ಈ ಒಂದು ಯಶಸ್ಸಿಗೆ ಕಾರಣಗಳು ಏನು ಅನ್ನೋದನ್ನ ತಿಳಿಸಿ. ಸಂಘವು 1999ನೇ ಇಸ್ವಿ ಜುಲೈನಲ್ಲಿ ಪ್ರಾರಂಭವಾಗಿದ್ದು 3 ಲಕ್ಷ ಬಂಡವಾಳವನ್ನು ಹೂಡಿಕೆ ಮಾಡಿಕೊಂಡು ಈ 25ನೇ ವರ್ಷವನ್ನು ಈ ಸಂಘವು ಕಂಪ್ಲೀಟ್ ಮಾಡಿದೆ. ಹಾಗೆ ಪ್ರಥಮ ಅಧ್ಯಕ್ಷರಾಗಿ ಟಿ.ಆರ್. ನಾಗರಾಜ್ ಅವರು ಸಂಘದ ಅಧ್ಯಕ್ಷರಾಗಿ, ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಸಂಘವನ್ನು ಹುಟ್ಟಾಕಿದರು. ಆಗಿಂದ ಸುಮಾರು ಮೊದಲ ಅವಧಿಗಳಲ್ಲಿ ಅವರೇ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು. ಪ್ರತಿ 2.5 ವರ್ಷಕ್ಕೆ ಒಂದು ಸತಿ ಅದು ಚೇಂಜ್ ಆಗ್ತಾಯಿತ್ತು. ಅವರು ಕಂಟಿನ್ಯೂಯಸ್ ಆಗಿ 7.5 ವರ್ಷ ಅವರು ಅಧ್ಯಕ್ಷರಾಗಿ ಮುಂದುವರೆದಿದ್ದರು. ಮತ್ತು ಮಧ್ಯದಲ್ಲಿ 2 ಸತಿ ಇದರಲ್ಲಿ 2.5 ವರ್ಷ ಅವಧಿನಲ್ಲಿ ಅವರು ಉಪಾಧ್ಯಕ್ಷರುಗಳಾಗಿ ಕೆ.ವಿ. ರಾಮಯ್ಯನವರು, ಗೋವಿಂದರಾವ್ ಅವರು ದುಡಿದ್ರು. ಆಮೇಲೆ ಮತ್ತು ಕೆ.ಎನ್. ದತ್ತಾತ್ರಿ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ ನಾನು ಕಂಟಿನ್ಯೂಯಸ್ ಆಗಿ ಈ 25 ವರ್ಷದಲ್ಲಿ ನಾನು 4 ಟರ್ಮ್ನಲ್ಲಿ ನಾನು ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. 20 ವರ್ಷ. ಈಗಿದು 25ನೇ ವರ್ಷದಲ್ಲಿ ಇವಾಗಲೂ ನಾನೀಗ 5ನೇ ಟರ್ಮ್ನಲ್ಲೂ ನಾನು ನಿರ್ದೇಶಕರಾಗಿ ಮುಂದುವರೆದಿದ್ದೀನಿ. ಈ 20 ವರ್ಷದ ನನ್ನ ಅವಧಿಯಲ್ಲಿ ನಾನು 7.5 ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಹಾಗೆ 2.5 ವರ್ಷ ನಾನು ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈ ಪ್ರೆಸೆಂಟ್ 25ನೇ ವರ್ಷ ದಾಟಿದ ಮೇಲೂ ಸಹಿತ ಮತ್ತೆ ಅವಿರೋಧವಾಗಿ ಮತ್ತು ನಾನು ಈ ಅವಧಿಯನ್ನು ಮತ್ತೆ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈ ಅವಧಿಯನ್ನು ಸಹಕಾರಿ ಸಂಘಗಳು ಇವತ್ತಿನ ದಿವಸ ಅನೇಕ ಸಹಕಾರಿ ಸಂಘಗಳು ಯಶಸ್ವಿ ಆಗ್ತಾ ಇಲ್ಲ ನಿಟ್ಟಿನಲ್ಲಿ. ಸಹಕಾರಿ ಸಂಘದಲ್ಲಿ ಪ್ರಾಮಾಣಿಕತೆ ಅನ್ನೋದು ಮುಖ್ಯವಾಗಿ ಬೇಕಾಗಿರುತ್ತೆ. ಮತ್ತು ಸದಸ್ಯರ ಬೆಂಬಲ ಬೇಕಾಗುತ್ತೆ. ಮತ್ತು ಆಡಳಿತ ಮಂಡಳಿಯ ಸಹಕಾರವನ್ನು ಅದೇ ರೀತಿಯಲ್ಲಿ ಬೇಕಾಗ್ತಿದೆ. ನಾವು ಯಾವುದೇ ರೀತಿಯಾದ ನಿಸ್ಪೃಹತೆಯಿಂದ ನಾವು ಸೇವೆ ಸಲ್ಲಿಸಿದರೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಭಿವೃದ್ಧಿಗೆ ಕಾರಣರಾಗುವಂಥವರು, ನಮ್ಮ ಸಾಲ ತಗೊಳ್ಳುವಂಥವರು ಮತ್ತು ಅದಕ್ಕೆ ತಕ್ಕಂತೆ ಬಂಡವಾಳ ಹೂಡುವಂಥ ನಮ್ಮ ಷೇರುದಾರರುಗಳು ಇದಕ್ಕೆ ಮೂಲ ಕಾರಣ. ವಸೂಲಾತಿ ಹೇಗಿದೆ ನಿಮ್ಮ ಸಂಘದಲ್ಲಿ? ವಸೂಲಾತಿಯಲ್ಲಿ ಇದುವರೆಗೂ ನಾವು ಈಗ 98% ರಿಕವರಿ ಇದೆ ನಮ್ಮಲ್ಲಿ. ನಾವು ಹೆಚ್ಚಿಗೆ ಇವಾಗ ಯಾರಿಗೂ ಸಹಿತ ನಾವು ರಿಮೈಂಡ್ ಮಾಡೋ ಪರಿಸ್ಥಿತಿನಲ್ಲೇ ಇಲ್ಲ. ಲೆಕ್ಕ ಪರಿಶೋಧನೆ ಎಲ್ಲಿ ತನಕ ಮಾಡಿಸಿದ್ದೀರಿ? ಲೆಕ್ಕ ಪರಿಶೋಧಕನೇ ಪ್ರತಿ ವರ್ಷವೂ ನಾವು ಆಡಿಟ್ ಮಾಡಿಸಿದ್ದೀವಿ. ನಾವು ಇಲ್ಲಿವರೆಗೂ ನಾವು ಎ ಗ್ರೇಡ್ನೇ ಉಳಿಸ್ಕೊಂಬಂದಿದ್ದೀವಿ. ನಮ್ಮದು ಷೇರು ಬಂಡವಾಳ ನಾವು ಆವಾಗ 3 ಲಕ್ಷದಿಂದ ಶುರು ಮಾಡಿ ಇವತ್ತು 680 ಸದಸ್ಯರನ್ನು ಹೊಂದಿದ್ದು 15 ಲಕ್ಷಕ್ಕೂ ಹೆಚ್ಚಿನ ಷೇರು ಬಂಡವಾಳ ನಮ್ಮಲ್ಲಿ ಕ್ರೋಢೀಕೃತವಾಗಿದೆ. ಸದಸ್ಯರಿಗೆ ಲಾಭಾಂಶ ಹಂಚಿಕೆ ಈ ಒಂದು ಇದರಲ್ಲಿ ಪ್ರಸ್ತುತ ಕಳೆದ ಸಾಲಿನಲ್ಲಿ ನೀವೇನು ಘೋಷಣೆ ಮಾಡಿದ್ದೀರಿ? ನಾವು ಹಿಂದೆ ಶುರು ಮಾಡಿದಾಗ 5% ಕೊಡ್ತಾಯಿದ್ವು. ಆಮೇಲೆ ಮುಂದುವರಿಸಿದ ಹಾಗೆ ಅದನ್ನು ಲಾಭಾಂಶ ಹಂಚಿಕೆ ನಾವು ಮೊದಲಿನ ಪೀರಿಯಡ್ಗಳಲ್ಲಿ ನಾವು 5%ಇಂದ 10%ವರೆಗೂ ಮಾಡ್ತಾಯಿದ್ವು. ಈ ಕಳೆದ 5 ವರ್ಷದಲ್ಲಿ ನಾವು ಪ್ರತಿ ವರ್ಷವೂ ನಾವು ಅದನ್ನು 12% ಇಲ್ಲಿಂದ ಶುರು ಮಾಡಿ 15 ಆಯಿತು, 18 ಆಯಿತು,
ಹೋದ ವರ್ಷದಲ್ಲಿ ನಾವು 21% ಕೊಟ್ಟು ಈ ವರ್ಷ ಇದು ಸಿಲ್ವರ್ ಜುಬ್ಲಿನ ನಾವು ಮಾಡ್ಕೊಂಡಿರೋ ಪ್ರಯುಕ್ತದಲ್ಲಿ ನಾವು 25% ಲಾಭಾಂಶವನ್ನು ನಮ್ಮ ಷೇರುದಾರರಿಗೆ ನಾವು ಘೋಷಿಸ್ತಾ ಇದ್ದೀವಿ. ಈ ಬೆಳ್ಳಿ ಹಬ್ಬ ಏನು ನೀವು ಆಚರಣೆ ಮಾಡ್ತಾ ಇದ್ದೀರಾ, ಅದರದ ರೂಪುರೇಷೆ ಏನು, ಯಾವ ರೀತಿ ಹಮ್ಮಿಕೊಂಡಿದ್ದೀರಿ ನೀವು? ಒಂದು ಸಂಭ್ರಮ ಇದು. ಸಂಭ್ರಮ ಅಂತಂದರೆ ನಾವು ಎಲ್ಲ ಷೇರುದಾರರಿಗೂ ಅವರವರ ಮನೆಗಳಿಗೆ ಹೋಗಿ ನಾವು ಆಹ್ವಾನ ಪತ್ರಿಕೆಗಳನ್ನು ನಾವು ಮೊಕ್ತಾ ತಲುಪಿಸ್ತಾ ಇದ್ದೀವಿ. ಮತ್ತು ಹಾಗೆ ಹಿಂದೆ ಸೇವೆ ಸಲ್ಲಿಸಿದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರಿಗೆ ನಾವು ಒಂದು ಸನ್ಮಾನವನ್ನು ನಾವು 22ನೇ ತಾರೀಕು ನಡೆಯುವಂಥ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ಸನ್ಮಾನವನ್ನು ನಾವು ಏರ್ಪಡಿಸಿದ್ದೀವಿ. ಹಾಗೆ ಬಂದಂಥ ನಮ್ಮ ಎಲ್ಲ ಷೇರುದಾರರಿಗೂ 20% ಲಾಭಾಂಶವನ್ನು ಸಹಿತ ಕೊಡುತ್ತಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಮೆಂಟವನ್ನು ಸಹಿತ ಎಲ್ಲ ಬಂದಂಥ ಷೇರುದಾರರುಗಳಿಗೆ ನಾವು ಅದನ್ನು ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಸದಸ್ಯರ ಮಕ್ಕಳಿಗೆ ನಿಮ್ಮದೇ ಕೊಡುಗೆ? ಸದಸ್ಯರ ಮಕ್ಕಳಿಗೆ ಇತ್ತೀಚಿನ ದಿವಸಗಳಲ್ಲಿ ಈಗ 8ರಿಂದ 10 ವರ್ಷದ ಹಿಂದಿಂದ ನಾವು ಪ್ರತಿಭಾ ಪುರಸ್ಕಾರ ಅಂತ ನಾವು ಶುರು ಮಾಡಿದ್ದೀವಿ. ಈ SLCಯಲ್ಲಿ 90%ಕ್ಕೂ ಅಧಿಕ ಅಂಕಗಳನ್ನು ತೆಗೆದುಕೊಂಡ ಮಕ್ಕಳಿಗೆ ಮತ್ತು 85%ಗೂ ಹೆಚ್ಚಿಗೆ ಅಧಿಕ ತಗೊಳ್ಳುವಂಥ ದ್ವಿತೀಯ PUC ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ನಾವು ಈ ಸಮಾರಂಭಗಳಿಗೆ ಏನು ವಿಶೇಷ ಆಹ್ವಾನಿತರಾಗಿ ಏನಾದರೂ ಯಾರನ್ನ ನೀವು ಆಹ್ವಾನಿಸ್ತಾ ಇದ್ದೀರಾ? ವಿಶೇಷ ಆಹ್ವಾನಿತರಾಗಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ TR ನಾಗರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗೆ ಅರಸೀಕೆರೆ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ S ರವಿಕುಮಾರ್ ಅವರು ಇದಕ್ಕೆ ಆಗಮಿಸ್ತಿದ್ದಾರೆ. ಹಾಗೂ ಅವರು ಸಹಿತ 2.5 ವರ್ಷ ಕಾಲ ಇಲ್ಲಿ ಉಪಾಧ್ಯಕ್ಷರಾಗಿ. ನಿಮ್ಮದು ಸಾಲ ಕೊಡೋದು, ಸಾಲ ವಸೂಲು ಮಾಡೋದಕ್ಕೆ ಸೀಮಿತವಾಗಿದೆಯಾ? ಸಾಮಾಜಿಕದ ಏನಾದರೂ ಧಾರ್ಮಿಕ ಸಾಮಾಜಿಕದಲ್ಲಿ ನೀವು ತೊಡಗಿದ್ದೀರಾ? ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ತಾಲೂಕು ಬ್ರಾಹ್ಮಣ ಸಂಘ, ಸೀತಾಮೇಳ ಸಂಘ ಆಗಲಿ, ಯುವಕ ಸಂಘ ಆಗಲಿ, ನಮ್ಮ ಎಲ್ಲ ಬಳಗದ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ನಾವು ಅದರಲ್ಲಿ ಭಾಗವಹಿಸಿ ಅವರಿಗೆ ನಾವು ಹೆಚ್ಚಿನ ರೀತಿಯಾದ ಸೇವೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಮುರಳೀಧರ್ ಅವರ, ನೀವೊಬ್ಬರು ನಿರ್ದೇಶಕರು, ಸಮಾಜದಲ್ಲೂ ಪ್ರಮುಖ ಪಾತ್ರಗಳನ್ನು ವಹಿಸಿ ಸೇವೆ ಸಲ್ಲಿಸಿದ್ದೀರಿ. ಈಗ ಇಲ್ಲಿ ನಿರ್ದೇಶಕರಾಗಿದ್ದೀರಿ. ನೀವು ಸಾಲ ಕೊಡಿಸೋದು ಇದರಲ್ಲಿ ಸದಸ್ಯರಿಗೂ ಮತ್ತು ನೀವು ನಿಮ್ಮ ಒಂದು ಆಡಳಿತ ಮಂಡಳಿ ಒಂದು ಬ್ರಿಡ್ಜ್ ಆಗಿರ್ತೀರಿ ನಿರ್ದೇಶಕರುಗಳು. ಯಾವಾಗಲೂ ನಿಮ್ಮ ಪಾತ್ರ ಹೇಗಿದೆ ನಿರ್ದೇಶಕರುಗಳದ್ದು? ನಮಸ್ಕಾರ. ನಾನು ಗಾಯತ್ರಿ ಪತ್ತಿನ ಸಹಕಾರ ಸಂಘದಲ್ಲಿ 2ನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ. ಕಳೆದ 5 ವರ್ಷ ನಾನು ಈ ಸೇವೆ ಸಲ್ಲಿಸಿ ಮತ್ತೆ 5 ವರ್ಷಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ. ಗಾಯತ್ರಿ ಪತ್ತಿನ ಸಂಘದ ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಗಿದೆ. ನಮ್ಮ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕಿರಬಹುದು, ವಾಹನಗಳನ್ನು ಖರೀದಿ ಮಾಡಲಿಕ್ಕಿರ್ಬೋದು, ಮನೆ ರಿಪೇರಿ ಇರ್ಬೋದು, ಎಲ್ಲ ಡೆವಲಪ್ಮೆಂಟ್ಗಳಿಗೂ ನಮ್ಮ ಸಂಘದಿಂದ ಹಣಕಾಸು ಸೌಲಭ್ಯ. ನಿಮ್ಮ ಪಾತ್ರ ಏನಿರುತ್ತೆ? ಖಂಡಿತ ನಾವು ಸಾಲ ಕೊಡಬೇಕಾದ್ರೆ ಆದಷ್ಟು ಅವರ ಇಲ್ಲಿಂದ ಹಣ ಪಡೆಯೋದನ್ನು ಸದ್ವಿನಿಯೋಗ ಆಗೋ ಥರ ವಿನಿಯೋಗ ಆಗುತ್ತಾ ಹೇಗೆ ಅನ್ನೋದನ್ನು ಗಮನಿಸಿ. ವಸೂಲಾತಿಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ? ವಸೂಲಾತಿ ಇದುವರೆಗೂ ನಾವು ಯಾರಿಗೂ ಬಲವಂತವಾಗಿ ದುಡ್ಡು ಕಟ್ಟಿ ಅಂತ ಕೇಳೋ ಪರಿಸ್ಥಿತಿ ಸಂಘಕ್ಕೆ ಬಂದೇ ಇಲ್ಲ. ಎಲ್ಲರೂ ಅವರವರ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಸಕಾಲದಲ್ಲಿ ಕಂತು ಮತ್ತು ಬಡ್ಡಿಯನ್ನು ಪಾವತಿ ಮಾಡ್ತಿದ್ದಾರೆ. ನಾವು ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಜತ ಮಹೋತ್ಸವ ಕಾರ್ಯಕ್ರಮ ನಿಮಗೆ ಸಂಭ್ರಮ ತಂದಿದೆಯಾ? ತುಂಬ ಸಂತೋಷ ಆಗುತ್ತೆ. 25ನೇ ವರ್ಷದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಕೆ ಹರೀಶ್ ರವರು ಸಾಕಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಸಹಕಾರ ಕೊಡ್ತೀವಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಒಂದು ಭಾವನೆ ನಮಗಿದೆ. ಸದಸ್ಯರಿಗೆ ಕರೆ ಕೊಡ್ತೀರಿ? ಸದಸ್ಯರು ತಪ್ಪದೆ ಎಲ್ಲ ಸದಸ್ಯರು ಹೆಚ್ಚಿನ ಹಾಜರಾತಿಯನ್ನು ಆ ದಿನ ತೋರಿಸ್ಲಿ, ಕಾರ್ಯಕ್ರಮ ಸಂಭ್ರಮವನ್ನು ಅವರು ಕೂಡ ಆಚರಿಸಲಿ, ಅವರು ನಮ್ಮ ಜೊತೆ ಪಾಲ್ಗೊಳ್ಳಲಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಈ ಸಹಕಾರ ಸಂಘಗಳಲ್ಲಿ ಬಹಳ ಮುಖ್ಯವಾದಂದ್ರೆ ಲೆಕ್ಕ. ಇದರ ನಿರ್ವಹಣೆ ಮತ್ತು ನಿಮಗೆ ಸಹಕಾರಿ ಇಲಾಖೆ ಮಾರ್ಗದರ್ಶನ ಹೇಗಿದೆ? ನಿಮ್ಮ ನಿರ್ವಹಣೆ ಹೇಗಿದೆ? ಒಂಚೂರು ಮಾಹಿತಿ ಕೊಡ್ತೀರಾ? ನಮಗೆ ಹಾಸನ ಜಿಲ್ಲಾ ಸಹಕಾರ ಸಂಘದವರು ಎಲ್ಲ ರೀತಿಯೂ ಪ್ರೋತ್ಸಾಹ ಕೊಟ್ಟು ಬೆಂಬಲಿಸ್ತಾ ಇದ್ದಾರೆ. ಹಾಗೂ ಆಂತರಿಕ ಲೆಕ್ಕ ಪರಿಶೋಧಕರಾಗಿ KR ಸುಬ್ರಹ್ಮಣ್ಯ ಅವರು ನಮ್ಮ ಎಲ್ಲ ಕಾರ್ಯಕ್ಕೆ ಲೆಕ್ಕ ಪರಿಶೋಧನೆಗೆ ಬಂದು ನಮಗೆ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀವು ಏನೇನು
ವಿಶೇಷವಾದ ನಿಮ್ಮ ಕಾಳಜಿ ಏನು ವಹಿಸಿದ್ದೀರಿ? ಎಲ್ಲ ಸದಸ್ಯರು ಬರಬೇಕು ಹಾಗೂ ಸಾಲನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಗೋಬೇಕು ಅಂತ ನಾವು ಸದಸ್ಯರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಂಘ ಸಂಸ್ಥೆ ಯಶಸ್ವಿಯಾಗಿ ನಡೀಬೇಕು ಅಂದರೆ ಅಲ್ಲಿ ಅವರ ಕಾರ್ಯದರ್ಶಿ ಮೇಲೆ ಬಹುತೇಕ ಎಲ್ಲ ಡಿಪೆಂಡ್ ಆಗಿರುತ್ತೆ, ಅವಲಂಬಿಸಿರುತ್ತೆ ಅಂತ. ಇಲ್ಲಿ ನಿಮಗೆ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಸಹಕಾರ ಹೇಗಿದೆ, ಹಾಗೆ ಅವ್ರುಗಳನ್ನು ಪರಿಚಯ ಮಾಡಿ. ಇದೆಲ್ಲ ಯಶಸ್ವಿ ಆಗೋದಕ್ಕೆ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಿರ್ದೇಶಕರುಗಳು ಸಹಕಾರ ಕೊಡೋದ್ರಿಂದ ಇವೆಲ್ಲ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ಸದಸ್ಯರು ಯಾವುದೇ ಸಾಲವನ್ನು ಇಟ್ಕೊಳ್ದಲೇ ಪ್ರತಿ ಕಂತು ಕರೆಕ್ಟಾಗಿ ಕಟ್ಟಿ ಈ ಸಂಘದ ಯಶಸ್ವಿಗೆ ಕಾರಣಕರ್ತರಾಗಿರ್ತಾರೆ. ಸಂಘದ ಅಧ್ಯಕ್ಷರಾದ ಕೆ ಹರೀಶ್ ಅವರು ಎಲ್ಲ ಪ್ರೋತ್ಸಾಹನ ಕೊಟ್ಟು ಈ ಬೆಳ್ಳಿ ಹಬ್ಬಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಹಾಗೂ ನಿರ್ದೇಶಕರಾದ ಮುರಳಿಯವರು ಸಹ ಜೊತೆ ಸಾಥ್ ಕೊಟ್ಟಿದ್ದಾರೆ. ಇದು ಯಶಸ್ವಿಯಾಗಿ ನೆರವೇರಲಿ ಅಂತ ನಾನು ಇದು ಮಾಡ್ತೀನಿ. ಸಂಘವು ಈ 25 ವರ್ಷದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಇದೆಲ್ಲದಕ್ಕೂ ಕಾರಣಭೂತವಾದ ಷೇರುದಾರರಿಗೆ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಇದೇ ರೀತಿಯಾಗಿ ಎಲ್ಲ ಷೇರುದಾರರುಗಳು ತಾವು ಷೇರುದಾರರು ಆಗೋದಲ್ಲದೆ ತಮ್ಮ ಕುಟುಂಬದವರನ್ನು ಷೇರುದಾರರು ಮಾಡಿ ತಮ್ಮ ಅಕ್ಕಪಕ್ಕದವರನ್ನು ನಾಮಿನಲ್ ಷೇರುಗಳನ್ನು ಮಾಡಿಕೊಂಡು ಈ ಸಂಘವನ್ನು ಬೆಳೆಯೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಠೇವಣಾತಿಗಳನ್ನು ಕೊಡುವಂಥದ್ದು ಮಾಡೋದರ ಮೂಲಕವಾಗಿ ಈ ಸಂಘವನ್ನು ನಾವು ಕೇವಲ 3 ಲಕ್ಷದಿಂದ ಇವಾಗ ನಾವು 25 ಲಕ್ಷ ರೂಪಾಯಿವರೆಗೂ ನಾವು ಬಂಡವಾಳವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಲ್ಲಿ ನಾವು ಈ ಸೊಸೈಟಿಯನ್ನು ನಾವು ಗಾಯತ್ರಿ ಪತ್ತಿನ ಸಹಕಾರದ ಪರವಾಗಿ ಗಾಯತ್ರಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಮಾಡುವಂಥ ಒಂದು ಆಶಯವನ್ನು ನಾವು ಇಟ್ಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣರಾದ ತಾವೆಲ್ಲರೂ ಅದಕ್ಕೆ ಸಹಕರಿಸಿದರೆ ನಾವು ಕೇವಲ ಇನ್ನೊಂದು 2-3 ವರ್ಷದಲ್ಲೇ ನಾವು ಇದನ್ನು ಸಹಕಾರಿ ಬ್ಯಾಂಕಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಒಂದು ಆಶಯವನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಇಲ್ಲಿ ತಿಳಿಪಡಿಸ್ತೀವಿ.